ಕಂಡಲ್ಲಿ ಕಸ ಎಸೆಯುವವರ ವಿರುದ್ಧ ಬೆಂಗಳೂರಿನಲ್ಲಿ ಜಿಬಿಎ ಸಮರ ಸಾರಿತ್ತು. ಸಮರ ಸಾರಿದ್ದು ಸರಿ, ಬಟ್ ಅನುಸರಿಸ್ತಾ ಇದ್ದಂತಹ ಕ್ರಮ ಇದೆಯಲ್ಲ, ಅದು ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯಾರು ಕಸವನ್ನ ಎಸಿತಾ ಇದ್ರೋ ಅವರ ಮನೆ ಮುಂದೆ ಕಸದ ರಾಶಿಯನ್ನ ಹಾಕುವಂತಹ ಕೆಲಸ ಜಿಬಿಎ ಮಾಡ್ತಿತ್ತು. ಈಗ ಪೌರ ಕಾರ್ಮಿಕರು ಇದಕ್ಕೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಈ ಜಿಬಿಎ ಅಭಿಯಾನ ಮಾಡ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಸ ಸುರಿಸಿ ಪೌರ ಕಾರ್ಮಿಕರಿಂದಲೇ ಕ್ಲೀನ್ ಮಾಡಿಸೋದು ಸರಿನಾ? ಕಸ ಸುರಿದು ಪೌರ ಕಾರ್ಮಿಕರೇ ಕಸವನ್ನ ಎತ್ತಿಸುವಂತಹ ಕೆಲಸವನ್ನ ಜಿಬಿಎ ಮಾಡ್ತಿದೆ. ಪೌರ ಕಾರ್ಮಿಕರ ಕೈಯಲ್ಲಿ ಸ್ವಚ್ಛತೆಯನ್ನ ಜಿಬಿಎ ಅಧಿಕಾರಿಗಳು ಮಾಡಿಸ್ತಿದ್ದಾರೆ. ಜಿಬಿಎ ವಿರುದ್ಧ ಈಗ ಪೌರ ಕಾರ್ಮಿಕರು ಸಿಡಿದೆದ್ದಿದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆಯಲ್ಲಿ ಕಸ ಸುರಿದಂತಹ ಜಿಬಿಎ ಅಭಿಯಾನ ಇದೆಯಲ್ಲ, ಅದರ ವಿರುದ್ಧ ಈಗ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪೌರ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ರೀತಿ ಇದು. ಕಂಡಲ್ಲಿ ಕಸ ಹಾಕೋದನ್ನ ಖಂಡಿಸ್ಬೇಕು ಸರಿ, ಅವ್ರಿಗೆ ದಂಡ ಹಾಕಬೇಕು ಸರಿ, ಬಟ್ ನಮಗೆ ಯಾಕೆ ಡಬಲ್ ಕೆಲಸ ಕೊಡ್ತಿದ್ದೀರಿ? ರಸ್ತೆಯಲ್ಲಿ ಬಿದ್ದಿರುವಂತಹ ಕಸ ಎತ್ತೋದಲ್ದೇನೆ ಆ ಕಸವನ್ನು ತಂದು ನೀವು ಮನೆ ಮುಂದೆ ಸುರಿದಿದ್ದನ್ನು ನಾವೇ ಎತ್ತಬೇಕಾ ಅಂಥೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಈ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಯಾರು ಕಂಡಲ್ಲಿ ಕಸವನ್ನು ಹಾಕ್ತಾ ಇದ್ರು ಅವರ ಮನೆ ಮುಂದೆ ಜಿಬಿಎ ಸೂಚನೆಯಂತೆ ಕಸವನ್ನು ಸುರಿಯಲಾಗಿತ್ತು. ಈಗ ಮತ್ತೆ ಪೌರ ಕಾರ್ಮಿಕರನ್ನು ಕರೆಸಿ ಅವ್ರ ಕೈಯಲ್ಲಿಯೇ ಕ್ಲೀನ್ ಮಾಡಿಸ್ತಾ ಇರುವಂತಹ ದೃಶ್ಯ ಇದು. ಡಬಲ್ ಕೆಲಸ ಆಗ್ತಾ ಇದೆ. ಇವರು ದಂಡ ವಸೂಲಿ ಮಾಡಲಿ ಸರಿ, ಬಟ್ ಹಂಗಂಥೇಳಿ ನಮಗೆ ಯಾಕೆ ಡಬಲ್ ಕೆಲಸ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಇವರು ಅನುಸರಿಸ್ತಾ ಇರುವಂತಹ ಕ್ರಮವೇ ತಪ್ಪು ಅಂತ ಹೇಳ್ತಾ ಇರುವಂಥದ್ದು. ಒಂದು ಕಡೆ ಮನೆ ಬಾಗಿಲಿಗೆ ಜಿಬಿಎ ಅಧಿಕಾರಿಗಳು ತಂದು ಕಸವನ್ನು ಸುರಿತಾ ಇರುವಂತಹ ದೃಶ್ಯ. ಯಾರ ಮನೆ ಮುಂದೆ? ಯಾರ್ಯಾರು ಕಂಡಲ್ಲಿ ಕಸವನ್ನು ಎಸಿತಾ ಇದ್ರೋ ಅಂಥವರ ಮನೆ ಮುಂದೆ. ಅದಾದ ಮೇಲೆ ದಂಡ ವಸೂಲಿ ಮಾಡಿಕೊಂಡು ಜಿಬಿಎ ಅವರು ಹೋಗ್ಬಿಟ್ರು. ಬಟ್ ಅದನ್ನು ಕ್ಲೀನ್ ಮಾಡಬೇಕಾದಂತಹ ಪರಿಸ್ಥಿತಿ ಯಾರ್ದು? ಪೌರ ಕಾರ್ಮಿಕರದ್ದು. ಪೌರ ಕಾರ್ಮಿಕರು ಈಗ ಅದನ್ನು ಕ್ಲೀನ್ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ. ಇದೇ ಕೆಲಸ, ಇದೇ ಡಬಲ್ ಕೆಲಸ ಈಗ ಪೌರ ಕಾರ್ಮಿಕರ ಕಣ್ಣನ್ನು ಕೆಂಪಗೆ ಮಾಡಿದೆ. ಜಿಬಿಎ ದಂಡ ವಸೂಲಿ ಮಾಡುವುದಕ್ಕೆ, ತಾವು ಸ್ಟಂಟ್ ತೆಗೆದುಕೊಳ್ಳುವುದಕ್ಕೆ ಈ ರೀತಿ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದೆ ಅಂಥೇಳಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹೌದು, ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ, ಅದಕ್ಕೆ ಜನರ ಪಾತ್ರ ಕೂಡ ದೊಡ್ಡ ಮಟ್ಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಕ್ರಮವನ್ನು ಜಿಬಿಎ ಯಾಕೆ ಮಾಡ್ತಾ ಇದೆ? ಇದರಿಂದ ನಮಗೆ ಹೊರೆ ಆಗ್ತಾ ಇದೆ, ಡಬಲ್ ಕೆಲಸ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಮನೆಗಳ ಮುಂದೆ ಗಾಡಿ ಸಮೇತ ಕಸವನ್ನು ಸುರಿಸುತ್ತೆ ಜಿಬಿಎ. ಸಾರ್ವಜನಿಕರಿಗೆ ಬುದ್ಧಿ ಕಲಿಸಬೇಕು ಅಂಥೇಳಿ ಜಿಬಿಎ ಕಸ ಸುರಿಯುವ ಕೆಲಸ ಮಾಡ್ತಿದೆ. ಬಳಿಕ ಅದೇ ಕಸವನ್ನು ಕ್ಲೀನ್ ಮಾಡೋದು ಯಾರು? ಪೌರ ಕಾರ್ಮಿಕರು. ದಂಡ ವಸೂಲಾದ ಬಳಿಕ ಪೌರ ಕಾರ್ಮಿಕರಿಂದ ಸ್ವಚ್ಛತಾ ಕಾರ್ಯ ಜಿಬಿಎದವರು ಹೋಗ್ಬಿಡ್ತಾರೆ. ಕಾರ್ಮಿಕರ ಬಳಿ ಎರಡೆರಡು ಬಾರಿ ಕಸ ಎತ್ತಿಸುವಂತಹ ಕೆಲಸ ಆಗ್ತಾ ಇದೆ ಜಿಬಿಎ ಕಡೆಯಿಂದ. ಜಿಬಿಎ ನಡೆಗೆ ಪೌರ ಕಾರ್ಮಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾರು ಕಸ ಸುರಿದಿದ್ರೋ ಅವ್ರ ಕೈಯಲ್ಲಿಯೇ ಕ್ಲೀನ್ ಮಾಡಿಸಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಅದನ್ನು ಬಿಟ್ಟುಬಿಟ್ಟು ಕಸ ಸುರಿಸೋದು ಜಿಬಿಎದವರು, ಕಸ ಎಲ್ಲಿ ಬೇಕಲ್ಲಿ ಬಿಸಾಕಿದವರ ಮನೆ ಮುಂದೆ ಕಸ ಸುರಿಯುವಂತಹ ಕೆಲಸ ಆಗುತ್ತೆ. ದಂಡ ವಸೂಲಾತಿ ಆಗ್ತಾ ಇದ್ದ ಹಾಗೆ ಜಿಬಿಎ ಅವರು ಅಲ್ಲಿಂದ ಜಾಗ ಖಾಲಿ ಮಾಡ್ತಿದ್ದಾರೆ. ಬಿದ್ದಿರುವಂತಹ ಕಸವನ್ನು ಮತ್ತೆ ಪೌರ ಕಾರ್ಮಿಕರೇ ಎತ್ತಬೇಕಾದಂತಹ ಪರಿಸ್ಥಿತಿ, ಎರಡೆರಡು ಬಾರಿ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ಅಂತ ಹೇಳ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿನೇ ಕಾರಣ. ಇವರು ದಂಡ ವಸೂಲಿ ಮಾಡೋದಕ್ಕೆ ನಮಗೆ ಕೆಲಸದ ಹೊರೆಯನ್ನು ಜಾಸ್ತಿ ಮಾಡಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕಾನೂನು ಹೋರಾಟ ಮಾಡೋದಾಗಿಯೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. 100 ರೂಪಾಯಿ 200 ರೂಪಾಯಿ ಅಂತ ದಂಡ ಹಾಕ್ತಿದ್ರು, ದಂಡ ಕಟ್ತಿದ್ರು, ಹೋಗ್ತಿದ್ರು. ಈಗ ಯಾರೋ ಹಾಕಿರೋ ಕಸನ ನಮ್ಮನೆ ಬಾಗಿಲ ಹತ್ರ ಹಾಕ್ತಾ ಇದ್ದಾರೆ. ನಮಗೆ ಅಕ್ಕಪಕ್ಕದವರು ನೋಡ್ಕೊಂಡು ನಮ್ಮನ್ನ ಒಂಥರ ಕೀಳಾಗಿ ನೋಡ್ತಾ ಇದ್ದಾರೆ, ನಮಗೆ ಅವಮಾನ ಆಗ್ತಾ ಇದೆ, ಇಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗಬೇಕು ಅಂತ ಮನಸ್ಸಾಗ್ತಿದೆ ನಮಗೆ ಅಂತೇಳಿ, ಜಿಗುಪ್ಸೆ ಆಗ್ತಿದೆ ನಮಗೆ ಅಂತೇಳಿ, ಮಾನಸಿಕ ಹಿಂಸೆ ಆಗ್ತಿದೆ ಅಂತೇಳಿ ಜನರು ತುಂಬ ನೊಂದ್ಕೊಂಡು ಹೇಳ್ತಾ ಇದ್ದಾರೆ. ಒಂದೇನೆಂದರೆ, ಜಿಬಿಎ ಆದಮೇಲೆ ಮೊದಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ವಾರ್ಡು ಕಮ್ಮಿ ಇತ್ತು, ಜನಸಂಖ್ಯೆ ಕಮ್ಮಿ ಇತ್ತು, ನಡೀತಿತ್ತು. ಈಗ ಗ್ರೇಟರ್ ಬೆಂಗಳೂರು ಆದಮೇಲೆ ಜನಸಂಖ್ಯೆನೂ ಜಾಸ್ತಿ ಆಗಿದೆ, ಕಸನೂ ಜಾಸ್ತಿ ಆಗ್ತಾಯಿದೆ. ಒಂದು ಕಸ ಎಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತಂದರೆ ಕವರಿಂದ ಕಸ ಉತ್ಪತ್ತಿ ಆಗ್ತಾಯಿದೆ. ಮೊದಲು ನೀವು ಕವರ್ಗಳನ್ನ ಬ್ಯಾನ್ ಮಾಡಬೇಕು. ನೀವು ಕವರ್ಗಳನ್ನ ಬ್ಯಾನ್ ಮಾಡಿದಿರೇ ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಕೊಡೋದು, ನನಗೆ ತಿಳಿದ ಮಟ್ಟಿಗೆ ಇದು ಕಾನೂನು ರೀತಿಯಲ್ಲಿ ನೋಡಬೇಕಾದ್ರೆ ಇದು ಅಪರಾಧ. ಇದು ಏನು ಜಿಬಿಎ ಮುಖ್ಯ ಆಯುಕ್ತರಾಗಿರ್ಬೋದು, ಮಹೇಶ್ವರ ರಾವ್ ಆಗಿರ್ಬೋದು, ಕಸದ ಇನ್ಚಾರ್ಜ್ ಆಗಿರುವಂಥ ಸಿ ಇ ಅವರು ಕರೇಗೌಡರು ಆಗಿರ್ಬೋದು, ಇವರು ಯಾರು ಮನೆಯಿಂದ ಕಸ ತಂದು ಆಟೋಗೆ ಹಾಕಲ್ಲ.
ಆಟೋಗೆ ಹಾಕ್ತಾರೆ, ಯಾರೋ ಕೂಲಿ ಕಾರ್ಮಿಕರು ಯಾರೋ ತಂದು ಹೊರಗಡೆ ಹಾಕ್ತಾ ಇರ್ತಾರೆ. ಅದನ್ನು ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಸುರಿಯೋದು ಯಾವ ಥರ ನ್ಯಾಯ? ಇದು ಬೆಂಗಳೂರಿಗೆ ಕೆಟ್ಟ ಹೆಸರು ತರಬೇಕಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕರೀಗೌಡ ಅವರು ಮತ್ತು ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಒಂದು ಪರಿಹಾರ ಕಂಡುಹಿಡಿಬೇಕಾದ್ರೆ ಒಂದು ವಾರ್ಡ್ಗೆ 10 ಜನ ಮಾರ್ಷಲ್ಗಳನ್ನ ನೇಮಕ ಮಾಡಿ. ಸುಮ್ಮನೆ ಮನೆ ಹತ್ರ ಹೋಗ್ಬಿಟ್ಟು ಕಸ ಸುರಿಯೋದು ಪರಿಹಾರ ಅಲ್ಲ. ಅದು 10 ಜನ ಒಂದು ವಾರ್ಡ್ಗೆ ಮಾರ್ಷಲ್ಗಳಿದ್ದರೆ ಎಲ್ಲ ಕಡೆ ಕವರಪ್ ಮಾಡ್ತಾರೆ, ಎಲ್ಲೂ ಕಸ ಬರದಿ ಥರ ನೋಡ್ತಾರೆ. ಕಸ ಅಕಸ್ಮಾತ್ ಆದರೆ ದಂಡ ಹಾಕ್ತಾರೆ. ಆ ದಂಡನ GBIಗೆ ದುಡ್ಡು ಸಂಪಾದನೆ ಆಗುತ್ತೆ. ಈಗ ತೊಗೊಂಡೋಗ್ಬಿಟ್ಟು ಮತ್ತೆ ಮನೆ ಹತ್ರ ಸುರಿತಾರೆ, ಮತ್ತೆ ಆ ಕಸನ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ, ಕಂಡಲ್ಲಿ ಕಸವನ್ನು ಹಾಕೋದು ತಪ್ಪು ಮಾಡಿದವರಿಗೆ GBA ದಂಡವನ್ನು ಹಾಕುವಂತಹ ಕೆಲಸ ಮಾಡ್ತಾ ಇದೆ. ಮತ್ತೊಂದು ಕಡೆ GBA ದಂಡವನ್ನು ವಸೂಲಿ ಮಾಡ್ತಾ ಇದೆ. ಬಟ್ ಮಧ್ಯೆ ಈ ಪೌರ ಕಾರ್ಮಿಕರು ಯಾವ ತಪ್ಪು ಮಾಡಿದ್ರು ಅಂಥೇಳಿ ಡಬಲ್ ಶಿಕ್ಷೆ ಹೊರೆ ಆಗ್ತಾ ಇದೆ ಅವರಿಗೆ. ಎರಡೆರಡು ಬಾರಿ ಕಸವನ್ನು ಎತ್ತಾಕಬೇಕಾದಂತಹ ಪರಿಸ್ಥಿತಿ. ಇದೇನಾದರೂ GBA ಗಮನಕ್ಕೆ ಬಂದಿದೆಯಾ? ಪ್ರೇಮ್, ಬೆಂಗಳೂರಿನಲ್ಲಿ ಪ್ರಮುಖವಾಗಿ 2 ಸಮಸ್ಯೆಗಳು ಎದ್ದು ಕಾಣ್ತಾ ಇದ್ದಾವೆ. ಒಂದು ಗುಂಡಿಗಳ ಸಮಸ್ಯೆ ಆದರೆ ಮತ್ತೊಂದು ಬೆಂಗಳೂರು ಗಾರ್ಬೇಜ್ ಸಿಟಿ, ಅದರಲ್ಲೂ ಕೂಡ ಕಸದ ಸಿಟಿ ಎನ್ನುವಂತಹ ಒಂದು ಕುಖ್ಯಾತಿಗೂ ಕೂಡ ಒಳಗಾಗಿತ್ತು. ಈ ನಿಟ್ಟಿನಲ್ಲಿ GBAದವರು ಕೂಡ ಬೆಂಗಳೂರಿನಲ್ಲಿ ಅಂದರೆ ರಸ್ತೆ ಬದಿ ಇರ್ಬೋದು, ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ರಸ್ತೆಯಲ್ಲಿ ಯಾರು ಕಸವನ್ನು ಹಾಕ್ತಾರೋ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅವರಿಗೆ ದಂಡವನ್ನು ಹಾಕುವಂತಹ ಕೆಲಸಕ್ಕೂ ಮುಂದಾಗಿದ್ರು. ಆದರೆ ಸರಿಯಾಗಿ ದಂಡವನ್ನು ಕಟ್ಟದಂತಹ ಒಂದು ಹಿನ್ನೆಲೆಯಲ್ಲಿ ಆಪರೇಷನ್ ಕಸ ಅಥವಾ ಕಸ ಸುರಿಯುವ ಹಬ್ಬವನ್ನು ನಡೆಸಿಬಿಟ್ಟು ಅವರ ಮನೆಗಳ ಮುಂದೆ ಕಸವನ್ನು ಹಾಕುವಂತ ಕೆಲಸವನ್ನ ಮಾಡಿದ್ರು. ಒಂದೆಡೆ ಇದಕ್ಕೆ ಮೆಚ್ಚುಗೆ ವ್ಯಕ್ತವಾದರೆ ಮತ್ತೊಂದೆಡೆ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಇದೆಲ್ಲದರ ನಡುವೆಯೂ ಕೂಡ ಪೌರ ಕಾರ್ಮಿಕರಿಗೆ ಡಬಲ್ ಕೆಲಸದ ಹೊರೆ ಕೂಡ ಎದುರಾಗ್ತಾ ಇದೆ. ಯಾಕಂತಂದ್ರೆ ಕಸವನ್ನ ಹಾಕಿ ನಂತರ ದಂಡವನ್ನ ವಸೂಲಿಯನ್ನ ಮಾಡಿಕೊಂಡು GBA ಅಧಿಕಾರಿಗಳು ಕೂಡ ತೆರಳುತ್ತಾರೆ. ಆದರೆ ಬಿದ್ದಂತಹ ಒಂದು ಕಸವನ್ನ ತೆರವು ಮಾಡುವಂತಹ ಕೆಲಸ ಮತ್ತೆ ಡಬಲ್ ಆಗಿ ಪೌರ ಕಾರ್ಮಿಕರ ತಲೆ ಮೇಲೆ ಕೂಡ ಬೀಳ್ತಾ ಇದೆ. ಇದಕ್ಕೆ ಆಕ್ರೋಶವನ್ನ ಪೌರ ಕಾರ್ಮಿಕ ಸಂಘಟನೆಗಳು ಕೂಡ ವ್ಯಕ್ತಪಡಿಸಿದ್ದು, ಈ ಬಗ್ಗೆ ನಾವು ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡ್ತೇವೆ. ಜೊತೆಗೆ GBA ಆಯುಕ್ತರಿರಬಹುದು, ಜೊತೆಗೆ ಈ ಒಂದು ಕಸ ನಿರ್ವಹಣೆಯ ಅಧಿಕಾರಿಯಾಗಿರ್ತಕ್ಕಂಥ ಕರೀಗೌಡ ಅವರ ಮೇಲೆಯೂ ಕೂಡ ನಾವು ನ್ಯಾಯಾಲಯಕ್ಕೂ ಕೂಡ ಒಂದು ಮೊರೆ ಹೋಗ್ತೇವೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ನಾವು ಡಬಲ್ ಕೆಲಸವನ್ನ ಮಾಡುವಂತಹ ಒಂದು ಅವಶ್ಯಕತೆ ಏನಿದೆ, ಇದನ್ನ ಹೊರತುಪಡಿಸಿದಂತೆ ಮನೆ ಮುಂದೆ ಯಾರು ಅಂದ್ರೆ ರಸ್ತೆಯಲ್ಲಿ ಯಾರು ಕಸವನ್ನ ಹಾಕ್ತಾರೋ ಅವರೇ ಇದನ್ನ ಎತ್ತುವಂತಹ ಕೆಲಸವನ್ನ ಅವರ ಕೈಯಿಂದಲೇ ಮಾಡಿಸಬೇಕು ಎನ್ನುವಂತಹ ಒಂದು ಸಲಹೆಯನ್ನ ಕೂಡ ನೀಡಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ. ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅಂಥೇಳಿ ದಂಡ ಬೇಕಿರ್ ಕಟ್ಟಿರಬಹುದು, ಬಟ್ ಈ ಕಸವನ್ನು ಎತ್ತಾಕೋದಿದೆಯಲ್ಲ ದೊಡ್ಡ ಹಿಂಸೆ.